ಧರ್ಮರಾಜನಿಗೆ ಸೆರೆ ಹಿಡಿಬೇಕೆಂದು ಹೋದರೆ ಅದಕ್ಕೆ ಕೃಷ್ಣ ಅರ್ಜುನರು ಒಟ್ಟಾಗಿ ಬಂದು ಅದಕ್ಕೆ ಉಪಾಯವಿಲ್ಲದಂತಾಯಿತು. ಜನೈ ಕವರವೇಸರನೆ ಗುರುಗಳೇ, ನಾಳಿನ ದಿವಸ ಚಕ್ರವೆಂಬ ಕೋಟೆಯನ್ನು ನಿರ್ಮಿತಿ ಮಾಡುತ್ತೇನೆ. ಅದರಲ್ಲಿ ಪಾಂಡುನಂದನಾದ ಧರ್ಮರಾಜನು ಮುಂದೆ ಬಂದರೆ ಸೆರೆ ಹಿಡಿದು ಕೊಡುತ್ತೇನೆ. ಇದಕ್ಕೆ ಅಡ್ಡ ಬಂದ ರಾಜಾದಿರಾಜರ ಸೆರೆ ಚಂಡಾಡಿ ಗಗನ ಮಂಡಲಕ್ಕೆ ಹಾರಿಸುವುದು. ವೀರರನ್ನು ಜಯಿಸಿ ಗೋಸ್ಕರಿಸಿ ತರುತ್ತೇನೆ. ವೀರೋ ವಿದ್ಯುರಲಿಸು ಏನು ಚಿಂತೆ ಧರ್ಮಾರ್ಜುನ ಪಾತಾಳ ಲೋಕದ ಸತ್ತ ದಾನವರು ನಮ್ಮೊಡನೆ ಕಾಳಗವನ್ನು ಬಯಸಿ ದೂತರನ್ನು ಕಳಿಸಿರುವರು. ಇದಕ್ಕೆ ಹೇಗೆ ಮಾಡಬೇಕೆನ್ನುವರೆ ಎಲ್ಲ ಅನುಜರಾದ ಭೀಮಾರ್ಜುನಗಳಿರ ನಿಮ್ಮ ಆಶೀರ್ವಾದ ಒಂದು ಇದ್ದರೆ ಸಾಕು. ಹೊಡೆಯುವುದಕ್ಕೆ ಬ್ರಹ್ಮಾಸ್ತ್ರವು ಯಾತಕ್ಕೆ ತಡ ಮಾಡದೆ ಅಪ್ಪಡಿ ಕೊಡುವಂತವನಾಗು ಅಗ್ರಜ. ಎಲೈ ತಮ್ಮನಾದ ಭೀಮಸೇನನೇ ಕೇಳು. ಆ ದುಷ್ಟರ ಕವರನ ಕೂಡ ಯುದ್ಧಕ್ಕೆ ಹೋದರೆ ಸರ್ವತಾ ಜಯವಾಗಲಾರದು. ಅದು ಎಂದಿಗೂ ಜಯ ಆಗಲಾರದು. ಯುದ್ಧಕ್ಕೆ ಹೋಗದಿರು ತಮ್ಮ ಎನ್ನಲು ಪ್ರೇಮ. ಹೇ ಅಗ್ರಜ, ಬಾಯಿ ಎಲ್ಲವೆಂಬಂತೆ. ಹೇ ಅಗ್ರಜ, ಹೇ ಅನುಜ, ಬುದ್ಧಿಯಲ್ಲಿ ರೈತರ ಸುದ್ದಿಯನ್ನು ಕೇಳಿ ಎನ್ನ ಮನಸ್ಸು ಗದ್ಗಲಿಸುವುದು. ಮಾತಿಗಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳುವುದು ಉಚಿತವಲ್ಲ ಅಗ್ರಜ, ಬಾಣಗಳು ತ್ಯಜ್ಯ. ಹೇ ಅನುಜ, ಹೇ ಎಲ್ಲ ಕಳುಮವದ ಅನುಜನೆ, ದಡತರವಾಗಿ ಯಾವಾಗಲೂ ಹಡೆದ ತಾಯಿ ತಂದೆಗಳಂತೆ ಅಡವಿ ಅರಣ್ಯದಲ್ಲಿ ನಮ್ಮನ್ನು ರಕ್ಷಿಸಿ ಬಂದ ಕಷ್ಟವನ್ನು ಪರಿಹರಿಸಿದ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳದೆ ಇಂಥ ಕೆಲಸವನ್ನು ಮಾಡಲಾರೆನು. ಕೇಳಿದಯ್ಯ ಎಲ್ಲ ಅನುಜನಾದ ಪಾಲ್ಗೊಳ್ಳನೆ, ಏನೂ ಚಿಂತೆವಿಲ್ಲ. ಹೇ ಶ್ರೀಕೃಷ್ಣ ಪರಮಾತ್ಮನೇ, ನಿಜವಾಗಿ ಇವತ್ತು ನಿಮ್ಮ ಪಾದ ಕಮಲಗಳ ಬಯಸಿದ ಕಾರಣವೇನೆಂದರೆ ಪಾತಾಳ ಲೋಕದ ಸತ್ತ ದಾನವರು ನಮ್ಮೊಳಗೆ ಕಾಳಗವನ್ನು ಬಯಸಿ ದೂತರನ್ನು ಕಳಿಸಿರುವರು. ಇದಕ್ಕೆ ಉಪಾಯವೇನಯ್ಯ ಶ್ರೀಕೃಷ್ಣ ಮೂರ್ತಿ ಗೋಕುಲಪತಿ? ಇಲ್ಲಿಗೆ ಬೆರೆಸಿದ ಧರ್ಮರಾಜನೇ, ಉದ್ದಂಡ ಪರಾಕ್ರಮಗಳೇ ನಮ್ಮೊಡನೆ ಚಿತ್ತವನ್ನು ಬಯಸಿ ಆ ಬುದ್ಧಿಗೇಡಿದ ಅನ್ನವರ ಮರ್ದನವನ್ನು ಮಾಡುವುದಕ್ಕೆ ನಾನೀಗ ಪಾರ್ಥನನ್ನು ಒಡಗೂಡಿಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಬರಬಲ್ಲ ಧರ್ಮರಾಜ್ಯ ನಿರ್ಮಲ ತೇಜ. ಎಲೈ ಕರುಣ ಸಾಗರನೇ, ಕುರುಡನು ಬಯಸುವುದೇನು ಎರಡು ಕಣ್ಣುಗಳೆಂಬಂತೆ ಹೆಚ್ಚಿಂದೇನು ಬೇಕು. ಸಡಗರದ ತಮ್ಮನು ಅಡಿದವರಗಳಿಂದ ಮಳಿಗೊಂಡಿರುವನು. ಈ ಕಡಲವನ್ನು ಕಡಿಗಾಣಿಸಯ್ಯ ಶ್ರೀಕೃಷ್ಣ ಮೂರ್ತಿ ಗೋಕುಲಪತಿ. ಹೇ ಶುದ್ಧ ಮನಸ್ಸಿನ ಧರ್ಮರಾಜನೇ, ನಮ್ಮ ನಿಮ್ಮಂತವರು ಕಡಿಗಾಡಿಸುವರು ಪಾಡೇನು. ಶ್ರೀ ರಾಜಭಾಕ್ಷರನ ದಯದಿಂದ ನಾನೀಗ ಅರ್ಜುನನನ್ನು ಒಡಗೂಡಿಕೊಂಡು ಪಾತಾಳ ಲೋಕಕ್ಕೆ ಹೋಗಿ ಬರುವೆನು ಧರ್ಮರಾಜ್ಯ ನಿರ್ಮಲ ತೇಜ. ಚಿಂತೆವಿಲ್ಲ, ಹೋಗಿ ಬರುವಂತವರಾಗಿರಿ. ರಾಜ ದುರ್ಯೋಧನ ಭೂಪಾಲನೆ ಕೇಳು. ಇಂದಿನ ದಿವಸ ಪಾಂಡವರನ್ನ ದ್ವಂದ್ವ ಕಾಳಗವನ್ನು ಮಾಡಿ ಜಯಿಸಬೇಕೆಂದು ಇವು ಚಕ್ರದ ಪಂದ್ಯ
ನೇಮಿಸಿ ಶಹಬ್ಬಾಸ್ ನಿಮ್ಮ ಬೀಗನಾದ ಜಯತೀರ್ಥನನ್ನು ತೆರೆಸಿ ಕಡೆ ಬಾಗಿಲಲ್ಲಿ ಕಾವಲಿಡುವುದು. ಆ ಚತುರಂಗ ಮಾರ್ಬರ ಸೈನ್ಯವನ್ನು ನೇಮಿಸು, ಪಾಂಡವರಿಗೆ ತಿಳಿಸು. ಆ ಸದ್ಯಕ್ಕೆ ನಿಮ್ಮ ಸಿಂಹಾಸವನ್ನು ಬಿಟ್ಟು ಬಂದು ಆ ವೀರಾವೇಶದಿಂದ ಯುದ್ಧ ಮಾಡಲಿ. ಆ ಇಲ್ಲದಿದ್ದರೆ ಆ ಜಯಪತ್ರವನ್ನು ಕಳ್ಳರಂತೆ ಸುಮ್ಮನೆ ಮುದುಡಿಕೊಂಡು ಇರುವಂತವರಾಗಿರಿ ಎಂದು ಆ ಒಬ್ಬ ದೂತರ ಕಡೆಯಿಂದ ಆ ಹೇಳಿ ಕಳಿಸು ರಾಜ. ಸೌಂದರ್ಯ ಗುಣತೇಜ. ಹೇ ಗುರುಗಳೇ, ಹಾಗೆ ಮಾಡುತ್ತೇನೆ, ಏನು ಚಿಂತವಿಲ್ಲ. ಸಮಾಧಾನಕ್ಕೆ ಬಂದವರಿಗೆ ದಾರನ್ನು ಕರ್ಪೂರದವರಿಗೆ ಏನಯ್ಯ ಹೆಮ್ಮೆಳ ಗಾಯಕರೇ, ನಾವು ಒಂದು ವೇಳೆಯಲ್ಲಿ ಬಾಯಿಲಿಂದ ಮಾತಾಡಿಸಿದರೆ ತಾವೇನು ಕಾಲಿನಿಂದ ಮಾತಾಡಿಸುವರು. ದಾರಿರುವರು ದಾರಿಲ್ಲೋ ಸ್ವಲ್ಪ ವಿಚಾರ ಮಾಡುವಂತವರಾಗಿರೆಯ. ಸಂಗೀತ ಗಾಯನದಲ್ಲಿ ಒಳ್ಳೆ ಪಂಡಿತ. ಎಲ್ಲ ಸಾರಥಿ ಅವರಾದರೂ ದೊಡ್ಡ ರಾಜರಂತ ಕಾಣುತ್ತಾರೆ. ಇನ್ನೊಂದು ಯಾಳದಲ್ಲಿ ಚೆನ್ನಾಗಿ ಪ್ರತವಳೆ ಹಾಕಿ ಮಾತಾಡಿಸುವಂತವನಾಗಲ್ಲ ಈ ಸಮಾಧಾನ ಸಾರಥಿ. ಏನೋ ಚಿಂತಿಲ್ಲ. ಓ ದೇವ, ಆರಂಭಕ್ಕೆ ಅಳತಿಲ್ಲ, ಅಂಬುದಿಗೆ ನೆಲೆ ಇಲ್ಲ, ಕೊಂಬೆನಿಗೆ ಪಾಪಿಲ್ಲ, ಗಂಭೀರಕ್ಕೆ ಗಣ ಇಲ್ಲ, ಸಂಭ್ರಮಕ್ಕೆ ಸರಿ ಇಲ್ಲ. ಈ ಜಂಬುದಿಯೋಳು ತಮ್ಮಂತ ರಾಜ್ಯರಿಗೆ ನಾ ಕಂಡಿಲ್ಲ. ಅಂಕರ ಧ್ವನಿ ಕೇಳಿ ಕಿಂಕರನು ಭಯವಾಗಿ ಶಂಖ ಚಕ್ರದ ಭರಣ ಅಂಕುಶ ಬಲ ಮದಭೂಷಣ ಕಂಕ ಕಾಲ ಗಡಗ ಬೆಂಕಿಯಂತೆ ಒಪ್ಪುವ ಚೆಕ್ಕಿಯಲ್ಲಿ ಚಂದ್ರನೋ, ದಿಕ್ಕಿನಲ್ಲಿ ಇಂದ್ರನೋ, ಹಕ್ಕಿಯಲ್ಲಿ ಗಿಡಗನೋ, ಒಕ್ಕಣ್ಣ ಮಾಡಿದ ಮೂರು ಲೋಕದಲ್ಲಿ ಮೆಚ್ಚಿದ ಪ್ರಭುಗಳಿಗೆ ದಾರನ್ನು ಕೇಳಿದನ ಕರ್ತ ಪರಮ ಸಮರ್ಥ. ಅಲೈ ಭವನ ಬ್ರಹ್ಮಾಂಡದಲ್ಲಿರುವ ಭೂಮಿಯ ಇಬ್ಬಾಗ ಮಾಡುವ ಇಂಥ ಬಹಾದೂರ್ನ ಸನ್ನದಿಯಲ್ಲಿ ಬಂದು ನಾರೆಂದು ಕೇಳಿವೆ ಎಲ್ಲ ಚಂಡ ಮಂಡಲಕ್ಕೆ ಹಾರಿಸುವ ನಿನ್ನ ಗೊಂಡ. ಓ ದೇವ, ನಾನು ದಾರಂದರೆ ಇದೇ ಹಂಜಿ ಗ್ರಾಮದಲ್ಲಿರುವ ಏನೋ ಸುಮ್ಮ ಸರ್ವ ಸಾಧಾರಣ ಜವಾರಿ ಸಾರ್ತಿ ಅಂತ ನನಗೆ ಊರು ತುಂಬ ಬಂದಲ್ಲ, ಹಂಗೆ ಕರೀತಾರ. ನನಗಾದರೂ ಸುಮ್ಮ ಸಾಧಾರಣ ಜವಾರಿ ಸಾರ್ತಿ ನನಗನ್ನವರು. ನಮಗೇನನ್ನವರು ತಮ್ಮ ಭದ್ರವಾದ ನಾಮಾಂಕಿತವು ಕೇಳಿದನ ಪುಂಡ ದುಷ್ಟ ವೈರಿಗಳ ಗಂಡ. ಎಂದರೆ ಅದೇ ಕೇಳಿದೇನ್ರೀಪ. ಪಾತಾಳ ತ್ರಿಲೋಕದಲ್ಲಿರುವ ಗಂಡ ಗೋದಂಡ ಎಂತ ಬಹದ್ದೂರ ಸೆಂದು ದೇಶವನ್ನು ಪರಿಪಾಲಿಸುತ್ತಿರುವ ಕೌರೇಶ್ವರನ ಬೀಗನಾದ ಪುಂಡ ಜಯದ್ರತರೆಂದು ತಿಳಿಯುವಂತವನಾಗಲ ಸಾರಥಿ. ಓ ದೇವ, ಕೌರೇಶ್ವರ
ಅನೇಕರಿಗಾದರೂ ತಿಳಿದು ಬಂದಂತಾಯಿತು. ಆ ಆ ತಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಆ ಇವತ್ತಿನ ದಿವಸ ಈ ಸಾಲಿಮನಿ ಮೇಲೆ ಬಂದಿರುವ ಕಾರಣವೇನ್ರಿ ಈ ಬುದ್ಧಿ? ಅಲಲಲಲಲಲ. ಎಲ್ಲ ಈ ಸಾರಥಿ ಹೇಳ್ರಿ ಬುದ್ಧಿ. ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಅದೇ ಕೇಳಕತ್ತೀನ್ರಿ. ಅಲಲಲಲಲಲ. ದ್ರೋಣಾಚಾರ್ಯರು ಚಕ್ರವೇಯವನ್ನು ನಿರ್ಮಿಸಿ ಅದರ ಕಡೆಯ ಬಾಗಿಲ ಕಾಯಿಗೋಸ್ಕರ ಎಲ್ಲಿಗೆ ನೇಮಿಸಿರುವ ವಾರ್ತೆಯನ್ನು ಕೇಳಿ ಅಂತ ದೊಡ್ಡ ಕೆಲಸಕ್ಕೆ ಬಂದಿರಪ್ಪ. ಅಲಲಲಲ. ಬಂದ ವೈರಿಗಳಿಗೆ ಹಿಂದಕ್ಕೆ ಅಟ್ಟಿ ಅಲಲಲಲಲ. ರಾಜ್ಯ ಸಂರಕ್ಷಣೆಯನ್ನು ಮಾಡುವುದಕ್ಕೆ ಬರಣವಾಯ್ತು ಕಂಡಿಯ ಸಾರಥಿ ಚಕ್ರತಿ. ದೇವ ಬಂದರೆ ಸಹಜವಾಯ್ತು. ಈ ಮುಂದನಿಂದ ಕಂದನಿಗೆ ಆದ್ಯವೇನ್ರಿ ಈ ಬುದ್ಧಿ? ಹಾಗಿದ್ರೆ ಅಲ್ಲೇ ಸ್ವಲ್ಪ ಮಹತ್ವಾರಿ. ಆ ತುರುಳ ಕವರವರು ಕಪಟತನದಿಂದ ರಚಿಸಿದ ಚಕ್ರ ಕೋಟೆ ಬಿಂಬರಕವನ್ನು ಚಕ್ರ ಕೋಟೆಯನ್ನು ರಚಿಸಿ ಶರಚಾಪವನ್ನು ಒಳಗಿರಿಸಿ ಹೊರಬಾಗಿಲದಲ್ಲಿ ಪುಂಡ ಚೈತ್ರತನನ್ನು ಕಾವಲಕ್ಕೆ ನೇಮಿಸಿರುವರು. ಹೇ ತಮ್ಮ ಭೀಮಸೇನ, ಧರ್ಮರಾಜರೇ, ಆ ಚಕ್ರ ಕೋಟೆಯ ನೆಲೆಯನ್ನು ತಿಳಿದವರು ಶ್ರೀಕೃಷ್ಣನು ಮತ್ತು ಬಲಿರಾಮನು. ಇವರಿಬ್ಬರ ಹೊರತು ಮತ್ತಾರು ಬಾಳ ಮಾಡಿ ಬಾಲಕನಾದ ಅಭಿಮನ್ಯನು ಕೀಳಬಲ್ಲನು. ಆ ಚಕ್ರ ಕೋಟೆಯೊಳಗೆ ಹೊತ್ತು ವೈರಿಗಳ ಕೈಯಲ್ಲಿ ಸಿಕ್ಕು ದಕ್ಕಲಾರದೆ ಮತ್ತೆ ಹೊರಗೆ ಬರಲಿಕ್ಕೆ ಅರಿಯದವನು. ಆ ಬಿಕ್ಕಟ್ಟಿನ ಬಲಿಯು ತಿಳಿಯಲಾರದು ತಮ್ಮ, ಹೋಗದಿರು ಸುಮ್ಮ. ಧರ್ಮರಾಜನೇ, ಹೇ ತಮ್ಮ ಭೀಮಸೇನನೇ, ಗೆಲ್ಲುವವರು ಅವರು ಯಾರು? ಆ ಕವಲವರ ಮರದೊಳಗೆ ಹಾಕೋ ಮದ್ದಾನೆ ಮುಸುಗಿದಂತೆ ಮುಸುಗೆ ಕೊಡುವಂತವನಾಗು ಆಗ್ರಜ. ಹೇ ತಮ್ಮ ಭೀಮಸೇನ, ಇದು ನೋಡಿದ್ಯಾ ಎಂತ ಸಮಯ ಬಂದೊದಗಿತ್ತು. ಬೆಳೆ ಬರುವ ಕಾಲಕ್ಕೆ ಮಳೆ ಇಲ್ಲೆಂಬಂತೆ ನಳಿನಾಕ್ಷಿಣಿಯಾದ ಶ್ರೀಕೃಷ್ಣನು ಮತ್ತು ಕಲಿಪಾರ್ಥನು ಕೂಡಿ ಹೋದರು. ಆ ಹೇಳಿ ಕವರವರು ಬೀಡಿನೊಳಗೆ ಅಡಗಿಕೊಂಡು ಅಲ್ಲಲ್ಲಿಗೆ ದೊಡ್ಡ ದೊಡ್ಡ ವೀರರನ್ನು ಕಾವಲಕ್ಕೆ ನೇಮಿಸಿರುವರು. ಅವರು ನಿನ್ನನ್ನು ಬಂಡತನದಿಂದ ಕಾಡಿ ಹಿಂದಕ್ಕೆ ಕಳಿಸಿರುವರು. ಸರ್ವತಾ ಹೋಗಬೇಡ ತಮ್ಮ ಭೀಮಸೇನ. ಧರ್ಮರಾಜನೇ, ಹೇ ತಮ್ಮ ಭೀಮಸೇನನೇ, ಇದುವಲ್ಲದೆ ಮತ್ತಾದರೂ ಹೇಳುವರು ಕೇಳುವಂತವರಾಗಿ. ಅದು ಏನಿರುವುದು ಸಾವಧಾನದಿಂದ ಹೇಳುವಂತವನ.
ಚಕ್ರಬಿಂಬ ಕೋಟಿಯಲ್ಲಿ ಹತ್ತು ಆ ದಿಕ್ಕಗಡಿಸಿ ಆ ರಕ್ತವನ್ನು ಮುರಿದವರವನು ಅಪ್ಪಣೆಯನ್ನು ಕೊಡುವಂತೆ ಬಲಾಗು ಅಗ್ರಜ. ಹಾ ಹೇ ಭೀಮಸೇನನೇ, ನೀನಾಡಿದ ಮಾತು ನಿಜವಾಗಿ ಕೈಗೂಡದು. ಆ ಶ್ರೀ ಗುರು ರಾಜಭಕ್ಷರಿಗೆ ಇಂಥ ಮೋಸವು ತಿಳಿಯಲಾರದು. ತಮ್ಮ ಹೋಗದಿರು ಸುಮ್ಮ. ಏನು ಅಂದಿದ್ದೀವಲ್ಲ ಬಾಗಿಲ ಕಾಯುವ ಕಳ್ಳನೆ, ಆ ಬಾಯಿಗೆ ಬಂದಂತೆ ಯಾತಕ್ಕೆ ಬಗಳಿವೆ ಓ ಮೂರ್ಖ. ಒಳ್ಳೆಯದು ಒಳ್ಳೆಯದು ಮೂರ್ಖ. ಇನ್ನು ಸುಮ್ಮನೆ ದಾರಿಯಲ್ಲಿ ಬಿಡು, ಆ ಇಲ್ಲದಿದ್ದರೆ ಹೊಡೆದು ನಿನ್ನ ಪ್ರಾಣವನ್ನು ತೆಗೆದರು. ಆ ಮಾಡದ ವಿದ್ಯಕ್ಕೆ ಅಪ್ಪಣೆಯನ್ನು ಕೊಡಬೇಕು. ತಡ ಮಾಡದೆ ನೋಡು, ತಡ ಮಾಡದ ವಿದ್ಯಕ್ಕೆ ನಿಲ್ಲವಂತವನಾಗು ಕೋಡೆ. ಜಲಾಶಂಡ ಜೈತಿರ್ತಾನೆ ಅದೇ ಬಜಾಟರಂದು ಬಾಯಿಗೆ ಬಂದಂತೆ ಮಗಳಬೇಡ. ಪ್ರಕ್ರಮವು ನಡೆಯುವುದಿಲ್ಲ. ಮತ್ತೇನು ಮಗಳಂತೆ ಮಗಳವಂತವನಾಗು ಯುದ್ಧಕ್ಕೆ ನಿಲ್ಲುವಂತವನಾಗಲೇ ಬಂಡ. ಹೇಳಿ ಭೀಮನೆ, ಗದ ಯುದ್ಧವನ್ನು ಸದ್ಯಕ್ಕೆ ಮಾಡುವಂತವನಾಗು. ಕ್ಷಣದಲ್ಲಿ ನಿನ್ನನ್ನು ಒಡೆದು ಗದೆಯನ್ನು ಒಡೆದು ಗಗನ ಮಂಡಲಕ್ಕೆ ಹಾರಿಸುವೆ ನನ್ನ ಎದುರಿನೊಳಗೆ ನಿಂತು ಪ್ರವೇಶವನ್ನು ನೋಡುವಂತವನಾಗಲೇ ಭೀಮ. ಓಡಿ ಹೋಗೋ ಸುಮ್ಮ. ಎಲ್ಲ ಗೆಲ್ಲುವಂತವನಾಗು. ಆ ಗದಾ ಯುದ್ಧವನ್ನು ಅಂಜಿ ಆ ಹೇಳಿ ಭೀಮನು ಹೇಗೆ ಓಡಿ ಹೋಗೋದು ನೋಡಿದೀಯಾ ಸಾರಥಿ? ಹೋಗಲ್ರಿ. ಗಂಭೀರ ದುರಂಧೇರ ಮಾರ್ತಂಡ ಪ್ರಚಂಡ ಸಕಲರಿಗ ಮೆಂಡ ಹೇರುಂಡ ಪ್ರಚಂಡ ಪರಾಕ್ರಮದಿಂದ ಒಪ್ಪುವ ಪರಮ ಸಮರ್ಥ ಭುಜಸ್ತರದ ಅಬ್ಬರಕ್ಕೆ ಭುವನ ಬ್ರಹ್ಮಾಂಡಲವೆಲ್ಲ
ಬೆರ್ರನ ಬೆರೆದು ಭಾಗವಾಗಿ ಜೀವಾದರೆಲ್ಲರ ಕೊಂಬನಿಯರ ಆರ್ಭಟಕ್ಕೆ ರೋಷಕೋಶಕ್ಕೆ ದೆಗಲ್ ದೆಗಲ್ ಎಂದು ಫಲಾಯನಗೈಯವರಲ್ಲದೆ ನೆಟ್ಟು ಥರಿಸಿ ಪಣಿಯಮ್ಮಲ್ಲ ಆಡಿಸಿ ಮೂರು ಲೋಕದಳಲ್ಲೋಲ ಕಲ್ಲೋಲ ಮಾಡಿಸಿ ಶುಭ ಅಬ್ರಪತಿ ಮೊದಲಾದ ದೇವತರಿಂದ ಸಂಭ್ರಮದಿಗೊಳ್ಳವನು ಎದುರು ನಿಂತು ದಾರೆಂದು ಕೇಳುವಂತವನು ನೇನದಾನದ ಶಂಡ ಓ ದೇವ ನಾರದರಂದರೆ ಕರಿಕೆ ಹೊರ ಅಲ್ಲ ಮುರಕ ನೇಗಿಲಲ್ಲ ಬುಡಿಕಿ ಬಾಯಲ್ಲ ಉಡುಕಿ ಹಾಂತಲ್ಲ ಬಾಗಾದಿ ಬಡವೆಲ್ಲ ಸೌತಿ ಸಣ್ಣಕ್ಕೆಲ್ಲ ಕಚ್ಚಿದ ಹಾವು ಮರಿಲಲ್ಲ ಮೆಚ್ಚಿ ಬಂದಕ್ಕಿ ಮಡದೆಲ್ಲ ಹುಚ್ಚು ಮಾಡದ್ದು ಅಪರಾಧ ಅಲ್ಲ ಇದು ಮಹಾಭಾರತ ದೊಡ್ಡ ಕತ್ತಿ ಹೊತ್ತು ಹೊಂಡ್ರದಾಗ ಮುಗಿಯಂಗಿಲ್ಲ ಹೆಚ್ಚಿಗೆ ಮಾತಾಡ್ಬೇಕಾದ್ರೆ ಟೈಮ್ ಇಲ್ಲ ಏನಾಗಾದರೂ ಹಂಚಿಗೆ ಗ್ರಾಮದಲ್ಲಿರುವ ಏನೋ ಸುಮ್ಮ ಸರ್ವ ಸಾಧಾರಣ ಜವಾರಿ ಸಾರ್ತಿ ನನಗನ್ನುವರು ತಮಗೇನನ್ನವರ ತಮ್ಮ ನಾಮಾಂಕಿತವನ್ನು ಕೇಳಿದನ ಪುಣ್ಣ ದುಷ್ಟ ವೈರಿಗಳ ಗಂಡ. ಓಹೋ ನೀನು ಸಹಾರತಿಯೋ ಸಹಿ ಸಹಿ ಎಲೈ ಸಹಾರತಿ ಎನ್ನ ನಾಮಾಂಕಿತ ಕೇಳುವ ಶಕ್ತಿಯೋ ನಿನ್ನಲ್ಲಿ ಉದ್ಭವಿಸಿತು ಅದು ಹೇಗೆ? ಒಳ್ಳೆಯದು ಎತ್ತ ಕಡೆ ಬರುವಂತವನಾಗೋ ಎಲೈ ಸಹಾರತಿ ನಾನು ದಾರು ಎನ್ನ ನಾಮಾಂಕಿತವು ಏನೆಂದರೆ ಕೋಟಿ ಬ್ರಹ್ಮಾಂಡ ಮಂಡಲ ಆ ಜಾಂಡವಾದ ವಿರಾಟ ಪುರುಷನ ಕರುಣಾತ್ಮಕ ಅವತಾರದಿಂದ ದೇವನ ಸುತನಾಗಿರ್ಪ ಯರ ಸಹಾರತೆ ರಾಜೇಂದ್ರ ಭೂಪತಿ ಶ್ರೀಮನ ನಾರಾಯಣ ಚರಣದಿಂದ ದೇವಲಾರಗಳ ಆಚರಣೆಯ ನಿರಂತರ ಗೈಯುತ್ತ 4 ವೇದ 6 ಸಹಸ್ರ 18 ಪುರಾಣ 28 ದೀರ್ಘಮ ಕೋವಿದನಾಗಿ ಮುಕ್ತಿ ಪದ ಸೋಪಾನವಂ ಆಶ್ರಯಿಸಿ ಕಾಲಕ್ಕೆ ಮೇಲೇರಿ ಬರುವ ಶತ್ರುಗಳ ಹಸ್ತವಂ ಕತ್ತರಿಸಿ ಅವರ ಸೊಕ್ಕನ್ನು ಮಣ್ಣು ಮುಕ್ಕಿಸುವುದಕ್ಕೋಸ್ಕರ ಎನ್ನ ಕುಡಿಮೀಸಿಗೆ ಹುರಿಯಂ ಹಾಕಿ ಭುಜ ಬಲದ ಬಾಣಗಳನ್ನು ಜಯಂಕಾರ ಮಾಡುವ ಸಹರತೆ ಧಡಲ್ ಎಂದು ಉದುರುವುದಲ್ಲದೆ ಕಾರ ಮಿಂಚುಗಳು ಝಳ ಝಳಪಿಸಿ ಕೆರೆಯುವುದನ್ನು ಕಂಡು ಸುರ ಗಂಧರ್ವರ್ಗ ಆಗುವಂತೆ ಮಾಡುವಂತ ಚಕ್ರಧರನ ಮಿತ್ರನಾದ ಸತಿಯಳಾದ ಸುಭದ್ರ ದೇವಿಯ ಗರ್ಭದಲ್ಲಿ ಚಂದ್ರನಂತೆ ಉದ್ಭವಿಸುವಂತೆ ಮೆರೆಯುವಂತ ಎಲ ಸಹರತೆ ಪ್ರತಾಪ ವೀರ ಧೀರ ಸೂರ್ಯ ಗುಣ ಗಂಭೀರ್ಯ ಅಭಿಮನ್ಯನೆಂದು ತಿಳಿಯಲ ಸಾರತೆ ವೀರ ಅಭಿಮನ್ಯನಾದರೂ ಸಹಜವಾಯಿತು ಈ ಕುಳಿತಂತ ಸಭಾಯಕರಿಗಾದರೂ ತಿಳಿದು ಬಂತು ಆ ತಮ್ಮ ಅರಮನೆಯನ್ನು ಬಿಟ್ಟು ಇವತ್ತಿನ ದಿವಸ ಈ ರಂಗಭೂಮಿಗೆ ಬಂದಿರುವ ಕಾರಣವೇದ ಬುದ್ಧಿ ಲೋಕ ಪ್ರಸಿದ್ಧಿ ಸಹರತೆ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ನೆರೆದಿರುವ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಕಪಟತನದಿಂದ ನಿರ್ಮಿಸಿದ ಚಕ್ರವೆಂಬ ಕೋಟೆಯನ್ನು ಹೊಕ್ಕು ಆ ಕವರವರ ಅಂಶಕ್ಕೆ ದಾಳಿಯನ್ನಿಕ್ಕು ಎಲ ಸಹರತೆ ಕರಳೆಯನ್ನು ಹೊಡೆದು ಕಡಲ ಗರ್ಭಕ್ಕೆ ನೂಕುವೆನು ಮೆಕ್ಕಿ ಉಳಿದವರ ಪಾಡೇನು ಎಲೈ ಸಹರತೆ ಎನ್ನ ತಂದೆಯಾದ ಕಲಿ ಭಯಂಕರನಾದ ಭೀಮಸೇನನು ಚಕ್ರಬಿಂಬ ಕೋಟೆ
ದ್ವಾರಕೆಗೆ ಹೋಗಿ ತಿರುಗಿ ಬಂದ ನಮ್ಮ ವಾರ್ತೆಯನ್ನು ಕೇಳಿ ಅಂದ್ರೆ ಬಂದದ್ದೇ ಖರೆ. ಕಿಡಿ ಕಿಡಿ ಕೋಪವನ್ನು ತಾಳಿ ಹಾ. ಎಲ ಸಹರತೆ ರಾಜೇಂದ್ರ ಭೂಪತಿ. ತುಳಗ ಭಾಗಾದಿಗಳನ್ನು ನಿರ್ಮಿಸಿದ ಚಕ್ರ ಎಂಬ ಕೋಟೆಯನ್ನು ಮುರಿಯುವುದಕ್ಕೆ ಹಾ. ಅಕ್ಕರೆಯಿಂದ ಒಡೆಯನಾದ ಧರ್ಮರಾಜನ ಅಪ್ಪಣೆಯನ್ನು ಪಡೆದುಕೊಂಡು ಹೋಗುವುದಕ್ಕೆ ಹಾ. ಬರೋಣವಾಯಿತು. ತಕ್ಷಣ ತೋರಿಸು. ಅಲ್ಲೇ ತಮ್ಮ ಬಲಭಾಗದಲ್ಲಿ ತಿರುವರು ನೋಡಿಕೊಳ್ಳಿರಿ, ಒಂದೆರಡು ಮಾತಾಡಿಕೊಳ್ಳಿರಿ. ಹತ್ತೂರವಾಗಿ ನ್ಯಾಯ ನಿರ್ಣಯ ಮಾಡುವ ಎನ್ನ ತಂದೆಯಾದ ಧರ್ಮಭೂಪಾಲನೆ, ನಿಮ್ಮ ಸದಮಲ ಚರಣ ಕಮಲಕ್ಕೆ ನಿಮ್ಮ ಮಗನಾದ ಅಭಿಮನ್ಯನು ನಮಸ್ಕರಿಸುವನು ಚಿತ್ತಹಿಸಿರಿ ತಂದೆ. ಒಳ್ಳೆ ಆ ದೂರದಿಂದ ಬಂದೆ. ನಿನಗೆ ಆಶೀರ್ವಾದವಾಗಲಿ. ಹೇಳು ಹೇಳು ಬಾಲಕ ಕುಲಲೋಲಕ. ಹೇ ಬಾಲಕ, ಏ ಜನಕ, ಮಂದಿರವನ್ನು ಬಿಟ್ಟು ಇಂದಿನ ದಿವಸ ಯುದ್ಧರಂಗಕ್ಕೆ ಬರಲು ಕಾರಣವೇನು ತಿಳಿಸುವಂತವನಾಗು ಬಾಲಕ, ವಚನ ರಕ್ಷಕ. ಆ ಹೇಯನ್ನ ಕಡುಮೋಹದ ಹಡೆದಪ್ಪನೆ, ಅಪ್ಪಣೆಯನ್ನು ಕೊಡು, ಚಿಂತೆಯನ್ನು ಬಿಟ್ಟು ಬಿಡು. ಮನವಿನೊಳಗಿರುವ ಮೊಸಳೆಯಂತೆ ಅಡಗಿಕೊಂಡಿರುವ ಆ ಕಿಡಗೇಡಿ ಕವರವರ ಬಡಿವಾರದಿಂದ ಕಟ್ಟಿದ ಚಕ್ರವೆಂಬ ಕೋಟೆಯನ್ನು ಮರದಕ್ಕೆ ಕವರವರಿಗೆ ದಿಕ್ಕಿಗೆ ಓಡಿಸಿ, ಹೇ ಪಿತನೇ ಮಗನೇ, ಪಡವಿಪತಿ ಕವರವನ ಕಡಲ ಜಲವೆಲ್ಲ ಸರ್ರನೆ ಕಡಿದು ಬರುವೆನು. ತಡ ಮಾಡದೆ ನನಗೆ ಅಪ್ಪಣೆಯನ್ನು ಕೊಡುವಂತವನಾಗು ಜೀಯ. ಎಲೈ ಭಾಗ್ಯ ನಿಧಿಯಾದ ಭೋಗದಲ್ಲಿ ದೇವೇಂದ್ರನ ಸಮಾನನಾದ ಅಭಿಮನ್ಯನೇ, ಅತ್ಯಂತ ಮೋಹದಿಂದ ಮುತ್ತಿನ ಮಣಿಯಂತೆ ಚಿತ್ತದಲ್ಲಿ ನಿತ್ಯ ಕೃತೆಯಿಂದ ಹೊತ್ತು ಗೈಯುವೆನು. ಈ ಪೃಥ್ವಿಯಲ್ಲಿ ನಾನೇ ದೈವಗೇಡಿ, ಪುತ್ತಳೆಯ ಗೊಂಬೆಯಂತೆ ಕಣ್ಣ ಮುಂದೆ ಮುನ್ನಾಡುವ ಅಭಿಮನ್ಯನೇ, ಆ ಕ್ರೂರ ಕವರವರ ಕೈಯೊಳಗೆ ಸಿಕ್ಕು ಅಳಿಗಾಲ ಒದಗಿದರೆ ನನಗೆ ಹಳಿಯಂದಿನಂತೆ ಹಳಳಿಸುವರಪ್ಪ ಕಂದ ಸಂಕಲ್ಪ ಗುಣದಿಂದ. ಆ ಹೇಯನ್ನ ಕಡುಮೋಹದ ಹಡೆದಪ್ಪನೆ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತವರಾಗಿ.
ಕುಲೋದ್ಭವನಾದ ಧರ್ಮರಾಜನೇ ಕೇಳು, ಈ ಆತಕ್ಕೆ ಖಿನ್ನ ಮುಖವನ್ನಾಗಿರುವಿರಿ. ಹೇ ಜನಕ, ಹೇ ಬಾಲಕ, ಅವರ ಅಂಶವನ್ನು ಕಿತ್ತು ಕತ್ತಲ ಥಂಡನಂತೆ ಮುಕ್ತಿಯಂ ಕತ್ತರಿಸಿ ಆ ದುಷ್ಟ ದುರ್ಯೋಧನನು ಕಪಟತನದಿಂದ ರಚಿಸಿದ ಚಕ್ರವೆಂಬ ಕೋಟೆಯನ್ನು ಮುರಿದು ಆ ಕವರವರ ಶಿರವನ್ನು ಚೆಂಡಾಡುವೆ. ಹೇ ಪಿತನೇ, ಜದ್ದಿನಿಂದ ಯುದ್ಧವಂಗೈದು ಪಾಶುಪತಾಸ್ತ್ರ ಬಾಣವನ್ನು ಪಡೆದು ಕಾಂಡವನದಲ್ಲಿ 3 ಕೋಟಿ ರಕ್ಕಸರು ಒಕ್ಕಲಿಕ್ಕಿಸಿದಂತ ಪಾರ್ಥನ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಾರ್ಥಕವೇನು ಅಪ್ಪಯ್ಯ, ಇದುವೇ ಒಳ್ಳೆಯ ಸಮಯ. ಹೇ ಜನಕ, ಸಿರಿಹರಿ ಆದ ರಾಜ ಬಾಕ್ಷರನ ದಯದಿಂದ ಎಂಬ ಕೋಟೆಯ ಒಳವಕ್ಕು ಸರ್ತಿಗೆ 1000 ಶಿರವಂ ಚೆಂಡಾಡುವೆನು. ಹೇ ಪಿತನೇ, ಹೇ ಮಗನೇ, ಕೀರ್ತಿಯಂದು ಜಯಿಸಿ ಜಯ ಜಯವೆಂದು ನಿಮ್ಮ ಪಾದಕ್ಕೆರಗುವೆನು ತಾತ, ಅಪ್ಪಣೆ ಕೊಡು ತೋರ್ತ. ಹೇ ಬಾಲಕ, ಹೇ ಜನಕ, ಎಳೆಬಾಳೆಯ ಸುಳಿಯಂತೆ ಗಳಗಳನೆ ಬೆಳಗಿದ ಕಲಿಯುಳ್ಳ ಗಿಳಿಯ ಬರಿಯನ್ನು ಕಾಳಗಕ್ಕೆ ಹೇಗೆ ಕಳಿಸಲಿ? ತಿಳಿಯಲಾರದು ಜನರ ಹರಳಿ ಎಷ್ಟಂತ ಹೊರಲಿ, ಸರ್ವತಾ ಹೋಗಬೇಡ. ಹೇ ನಳಿನಾಂಬಿಕಾ, ಹೇ ಜನಕ, ನೀನು ಎಲ್ಲಾದರೂ ಹೋಗಿ ಒಂದು ಅರಗಳಿಗೆ ತಡ ಮಾಡಿದ್ದರೆ ಎನ್ನ ಜೀವಕ್ಕೆ ತಳಮಳವೆಂದು ಪಳಪಳನೆ ಕಣ್ಣೀರು ಸುರಿಯುವು. ಚಂದ್ರಮುಖ ಚಂದಿರನೇ ಕಳಿಯಸನದ ಅರಗಿಳಿಯೇ, ಆ ಕೊಲ್ಲ ಕವರವರ ಕೈಯೊಳಗೆ ಸಿಕ್ಕು ಅಳಿಗಾಲ ಒದಗಿದರೆ ಉಳಿದವರು ನನಗೆ ಹಳಿ ಹದ್ದಿನಂತೆ ಹಳಳಿಸುವರಪ್ಪ ಕಂದ ಸಂಕಲ್ಪ ಗುಣದಿಂದ. ಕುಮಾರ, ನೀನು ಸರ್ವತಾ ಹೋಗಬೇಡ. ಹೇಯನ್ನ ಕಡುಮೋಹದ ಹಡೆದಪ್ಪನೇ, ಕಾಂಡ ಪೃಥ್ವಿ ದಶಕಾಂಡ ಕಾಶಿ ಸಮುದ್ರವನ್ನು ಭೀತಿಗೊಳಿಸುವಂತಹ ಅಭಿಮನ್ಯನ ಹಿಂಡು ವೈರಿಗಳ ಗಂಡ ಮಹಾಪುಂಡ ಪ್ರಚಂಡ ಸ್ವಕ್ಕಿನ ರಕ್ಕಸರ ಕ್ವಕ್ಕೆಯಂ ಸಡಲಿಸಿ ದೆಕ್ಕಿಗೆ ಓಡಿಸಿ. ಹೇ ಪಿತನೇ, ಮಗನೇ, ಆ ಮಹಾದೇವತರಿಗೆ ಗಂಡನೆಂದೆನಿಸಿ ಬಿರ್ದ ಬಾಹುಲಿಯ ಪಡೆದಂತ ವೀರ ಅಭಿಮನ್ಯನಿಗೆ ರಣಗ್ರಹಕ್ಕೆ ಬೇಡವೆಂದು ಬೇಡಿದರೆ ಹೇ ಜನಕ, ಕ್ಷೇತ್ರಿಯರ ಅಂಶದಲ್ಲಿ ಹುಟ್ಟಿ ಫಲವೇನು? ಹೇ ಪಿತನೇ, ಆ ಚಕ್ರಬಿಂಬ ಕೋಟೆಗೆ ಹೋಗಿ ಕೋದಂಡದಿಂದ ಅವರು ಎತ್ತರುವ ಬಾಣವನ್ನು ಪಡೆದು ನಿಮ್ಮ ಆಜ್ಞೆಯನ್ನು ಪಡೆದು ನಯನದಿಂದ ಕಾರ್ಭೋಣೆಗಳನ್ನು ಸುರಿಸುತ್ತಾ ನಯನದಿಂದ ಕಿಡಿ ಕೆಂಡವನ್ನು ಕಾರುತ್ತಾ ಹೇ ಜನಕ, ಬಾಲಕ, ಕವರವರು ಕಪಟತನದಿಂದ ನಿರ್ಮಿಸಿದ ಚಕ್ರವೆಂಬ ಕೋಟೆಯನ್ನು ಕಂಡು ಚಕ್ರವೆಂಬ ಕೋಟೆಯನ್ನು ಮುರಿದಕ್ಕೆ ಬರುವೆನು. ಬೇಗನೆ ನನಗೆ ಆಜ್ಞೆಯನ್ನು ದಯಪಾಲಿಸು ಜನಕ. ಬಾಲಕ, ನಿನಗೆ ಎಷ್ಟು ಪರಿಯಿಂದ ಹೇಳಿದರೂ ಕೇಳಲಿಲ್ಲ, ಎಲ್ಲ ಮಾತು ಮನ್ನಿಸಲಿಲ್ಲ. ಈ ಸಮಯದಲ್ಲಿ ನಿನ್ನ ತಂದೆಯಾದ ಪಾರ್ಥನು ಇಲ್ಲ, ರೈತನ ಮೇಲೆ ರಣಕ್ಕೆ ಹೋಗಿದ್ದಾನೆ. ಮತ್ತು ಗಿಡಗೇಡಿಯಾದ ಕವರವರ ಕೂಡ ಬಡಿದಾಡುವುದಕ್ಕೆ ಅಪ್ಪಣೆಯನ್ನು ಕೊಡಲಾರೆನು. ಬೇಕಾಗಿದ್ದರೆ ನಿನ್ನ ಕಡುಮವಾದ ಮಾತೆಯ ಅಡಿಗೆ ಎರಗಿ ಅವಳಿಂದ ಅಪ್ಪಣೆಯನ್ನು ಪಡೆದುಕೊಂಡು ಹೋಗುವಂತವನಾಗು ಬಾಲಕ. ಬಾಲ ಸದ್ಗುಣಶೀಲ, ಏನು ಚಿಂತವಿಲ್ಲ, ಹೋಗಿ ಬರುತ್ತೇನೆ ತಂದೆ.
ಕೇಳಿದನ ತಾಯಿ ಪುಣ್ಯದೇವಿ. ಏನಯ್ಯ ಸಂಗೀತಗಾರ ಶ್ರೋಮಣಿ, ನಾವು ಒಂದು ವೇಳೆಯಲ್ಲಿ ಒಳ್ಳೆ ವಿನಯದಿಂದ ಮಾತಾಡಿಸಿದರೆ ತಾವೇನು ಮಾತಾಡುವಲ್ಲರು, ಯಾರಿರುವರೋ ದಾರಿಲ್ಲೋ, ಸ್ವಲ್ಪ ವಿಚಾರ ಮಾಡುವಂತವರಾಗಿರಯ್ಯ. ಸಂಗೀತ ಗಾಯನದಲ್ಲಿ ಪಂಡಿತ ಅವರಾದರೂ ದೊಡ್ಡ ರಾಜರಾಷ್ಟ್ರೀಯರಂತೆ ಕಾಣುತ್ತಾರೆ. ಇನ್ನೊಂದು ವೇಳೆಯಲ್ಲಿ ಚಂದದಿಂದ ಬಿರ್ದಾಳಿಯಾಗಿ ಮಾತಾಡಿಸುವಂತವನಾಗಲ್ಲ ಈ ಸುಂದರ ಸಾರಥಿ. ಜಾಣಿ ಪಣಿಯಣಿ ಕಲ್ಯಾಣ ರಾಣಿ ಸುರವರ ವಾಣಿ ಸುಶ್ವರ ಮಣಿ ಕುಕ್ಕುಮದ ಹಣಿ ರತ್ನದ ಖಣಿ ದಾಸಿಣಿ ಕಣ್ಣು ಲಿಂಬೆಯ ಹಣ್ಣು ತುಟಿಗಳು ತಾಣ ತೊಂಡಿಯ ವರ್ಣ ಅನ್ನಗಿನ್ನ ಭಾಗದಿಂದ ದೇಶ ರೋಷ ಕರ್ಣದಂದಲ್ಲಿ ತಮ್ಮ ನಾಮವನ್ನು ಕೇಳಿದ ನಮ್ಮ ಜನನಿ ವಾಂಜನಮಣಿ. ಅಪ್ಪ ಎಲ್ಲೋ ಅಪ್ಪಯ್ಯ, ಅಮ್ಮ ತಾಯಿ, ಕಣ್ಣು ಕಣ್ಣಿಂದ ಕಾಣಬಾರದು, ಹೊನ್ನು ಕನಸಿನಲ್ಲಿ ನೆನೆಸಬಾರದು, ಮಣ್ಣು ಮನಸ್ಸಿನೊಳಗೆ ಧ್ಯಾನಿಸಬಾರದು. ಹೆಣ್ಣು ಮಣ್ಣು ಹಣ್ಣು ಇವು ಮೂರು ಮಾನವರಿಗೆ ಭಿನ್ನಕಾರಿ ಎಂದು ತಿಳಿ. ಅದರಂತೆ ಜನಪತಿ ಮನ್ಯರು ವಿನಯದಿಂದ ಹೇಳುವರು, ಅದರಂತೆ ಜನಪತಿ ಮನ್ಯರು ವಿನಯದಿಂದ ಕೇಳುವರು. ನೀನು ದಾರು ಕುಮಾರ ಮಾಣಿಕದ ರತ್ನಹಾರ. ಓ ತಾಯಿ, ನನ್ನ ಹಣಿ ಬಾರ ಏನು ಕೇಳ್ತಿ? ಮಂದಿದ್ ನೋಡಿ ಮದುವೆ ಆಗ್ಬೇಕಂದ ಹಿರಿಯರಿಗೆ ನಡ್ರಿ ಅಂದ್ರ ಆಗುದಿಲ್ಲ ಅಂದ್ರು, ಅರ್ಗಿದವ್ರಿಗೆ ನಡ್ರಿ ಅಂದ್ರು ಒಗತ ಅಂದಾಗ ಸುತ್ತಿಲ್ಲ ಅಂದ್ರು, ಮುದುಕ್ಯಾರಿಗೆ ನಡ್ರಿ ಅಂದ್ರ ಮುಂದ್ ನೋಡುನಂದ್ರು, ಹರಿಯದವ್ರಿಗೆ ನಡ್ರಿ ಅಂದ್ರು ಇವತ್ತಿನ ಪಗಾರ ಕೊಡ್ತೀಯನಂದ್ರು. ಆ ಪಗಾರ ನಾ ಕೊಡ್ಬೇಕಾಗಿದ್ರ ಸಾರ್ಥಿಯಾಗ್ತಿದ್ದ, ನಾನು ನಿಮ್ಮಂಗೊಂದು ದೊಡ್ಡ ರಾಜ್ಯ ಆಗ್ತಿದ್ದ. ಇದೇನು ನೀಗಲಾರ ಮಾತ. ಹೋರ್ತಿಯವ್ರು ಹೋಗುನಂದ್ರು, ನೆಡುವಣವ್ರು ನಡಿ ಅಂದ್ರು. ಹೋರ್ತಿಯವ್ರು ಹೋಗುನಂದ್ರು, ನೆಡಿನವ್ರು ನಡಿ ಅಂದ್ರು. ಅಜನಾಳದವ್ರು ಹಳ್ಯಾಗ ನೋಡ್ತೀನಂದ್ರು, ಸೋಲಾಪುರದವ್ರು ಸೊಗಡ್ಯಾದಂದ್ರು, ವಿಜಯಪುರದವ್ರು ಇದ್ಯಾತ್ರ ಗಂಡ ಸಂದ ಬಿಟ್ರು, ಬಳಗಾನೂರ್ದವ್ರು ಬಾ ಅಂದ್ರು, ಬಿಡ್ತಾ ಅಂದ್ರು, ಮರವಾಡದವ್ರು ಮಾಡ್ಕೊಂಡು ಬಿಡು ಅಂದ್ರು. ಉಡಿಚಾಣದಾಗ ಹುಡಿಕಾಯ್ತು, ಕಾಗವಾಡದವ್ರು ಕರ್ಕೊಂಡು ಹೋಗಂದ್ರು, ಪಡ್ನೂರ್ದವ್ರು ಪಂಚಕದ ಬ್ಯಾಡ ಅಂತ ಹೇಳಿಬಿಟ್ರು. ಅವು ಹಾರಿ ಹೈನಾಳ ಮ್ಯಾಗಿಂದ ಹಾಯ್ದು ಅಳೂರಕ್ಕೆ ಬರೋದೊಳಗೆ ಹರ್ಚ ಕಳವೆ ಬತ್ತು. ಮಾಯನಹಳ್ಳಿಗೆ ಬಂದು ಮಾರಿ ತಕೊಂಡು ಇಂಡಿಗೆ ಬಂದು ಉಡುಪಿ ಹೋಟೆಲ್ದಾಗ ಉದ್ರಿ ಉಂಡಿ ತಿಂದು ಈ ಟಮ್ ಸ್ಟ್ಯಾಂಡ್ ಮ್ಯಾಗ ನಿಂದ್ರದಾಗ ಪೋತ್ಯಾರಾಮನ್ ಟಮ್ ಒಳಗೆ ಸೀಟೇ ಇದ್ದಿತ್ತಿಲ್ಲ. ಅವ ಹೇಳ್ದ, ಹಂಜಿಗೆ ಊರಾಗ ಕುರುಕ್ಷೇತ್ರ ಆಟದ ಏನೋ ಕೈ ಸಾಧಿಸ್ತದ, ನಡಿ ಒಯ್ದು ಬಿಡ್ತೀನಂದ. ಆದ್ರೆ ಆಯ್ತಂತೇಳಿ ಅವನು ಕೂಡ ಬಂದು ಹಿಮ್ಮೇಳ ಹಾಡ್ಕಿ ಪೀರ್ ಸಾಬಿಗೆ ಕೇಳಿದ್ರ, ನಾಳೆಗೆ ಮುಂಜಾನೆ ರೊಕ್ಕ ಕೊಡ್ತೇವು ಆಟ ಮಾಡಂದ. ಇನ್ನೇನು ಮಾಡುದಂತೇಳಿ ಅದಕ್ಕ ಊರೂರು ತಿರುಗಾಡಿ ಉದ್ರಿ ನಾಟಕ ಮಾಡುವ ಉಡಾಳ ಸಾರ್ತಿ ನನಗನ್ನವರು, ತಮಗೆ ನನ್ನವರು ತಮ್ಮ ನಾಮ ಅಂಕಿತವನ್ನು ಕೇಳಿದನ ತಾಯಿ ಪುಣ್ಯದೇವಿ. ಅಪ್ಪ ನಾನದಾರಂದರೆ ಅಮ್ಮ ತಾಯಿ, ಭದ್ರತಾ ಶಿವಾಸತಾನದಲ್ಲಿ ರೌದ್ರತರದ ಶೋಭಿಸುವ ಬಂದ ಭೂಪರಿಂದ ಒಂದನ್ನು ಪಡೆದು ಅವರನ್ನು ಸಲುವಂತ ಅರ್ಜುನನ ಸತಿಯಾದ ಸತ್ಯ ಶ್ರೋಮಣಿ ಸುಭದ್ರ ದೇವಿ ಎಂದು ತಿಳಿಯಪ್ಪ ಮಗನೇ ಸುಗಣ. ಓ ತಾಯಿ, ಅರ್ಜುನನ ಸತಿ ಸುಭದ್ರಾ ದೇವಿ ಆದರೂ ಸಹಜವಾಯಿತು, ಈ ಕುಳಿತಂತ ಸಭಾಯಕರಿಗಾದರೂ ತಿಳಿದು ಬಂದಂತಾಯ್ತು. ಆ ತಮ್ಮ ರಾಜ್ಯ ಅರಮನೆಯನ್ನು ಬಿಟ್ಟು ಇವತ್ತಿನ ದಿವಸ ಈ ರಂಗಭೂಮಿಗೆ ಬಂದಿರುವ ಕಾರಣವೇನು ತಾಯಿ ಮಹಾಪುಣ್ಯದೇವಿ? ಅಪ್ಪ ಸಾರಥಿ, ಅಮ್ಮ ತಾಯಿ, ನಮ್ಮ ಅರಮಂದಿರವನ್ನು ಬಿಟ್ಟು ನೆರೆದ ಸುಗಣ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಏನ ತನಯನಾದ ಅಭಿಮನ್ಯನು ರಣರಂಗಕ್ಕೆ ಹೋಗುತ್ತಾನೆಂದ ವಾರ್ತೆಯನ್ನು ಕೇಳಿ ಚಿಂತಾತೂರಳವಾಗಿ ಬಂದಂತೆ ಹೋಯಿತು. ಅಭಿಮನ್ಯನು ದಾವಲಿಯನ್ನು ಬೇಗನೆ ತೋರಿಸುವಂತವರಾಗಿರಿ. ಓ ತಾಯಿ, ಅಲ್ಲೇ ತಮ್ಮ ಬಲಭಾಗದಲ್ಲಿದ್ದಿರುವುದು ನೋಡಿಕೊಳ್ಳಿರಿ, ಹಿತನುಡಿಗಳನ್ನು ಮಾತಾಡಿಕೊಳ್ಳಿರಿ ಮಾತಾಯಿ. ಏನೋ ಚಿಂತಿವಿಲ್ಲ.
ಮಾತು ಸಿರಿ ನಿಮ್ಮ ಸದಮಲ ಚರಣ ಕಮಲಕ್ಕೆ ನಿಮ್ಮ ಮಗನಾದ ಬಹಾದೂರ ಅಭಿಮನ್ಯನು ನಮಸ್ಕರಿಸುವನು ಮಾತೆ ಲೋಕ ಪ್ರಖ್ಯಾತೆ. ನಿನಗ ಅಚ್ಚೇಶ್ವರವಾಗಲಿ ಹೇಳಪ್ಪ ಮಗನೇ ಸೊಗಡ ಚೆನ್ನಿಂಗನೆ. ಅಮ್ಮ ಮಾತು ಸಿರಿಯೇ ಭೀತಿಯಿಂದ ನಡಗುತ್ತಾ ಪ್ರೀತಿಯು ಘನವಾಗಿ ಆ ದೂರದಿಂದ ಇಲ್ಲಿಗೆ ಏತಕ್ಕೆ ಬಂದಿಯಮ್ಮ ಎನಗೆ ಹಡೆದಮ್ಮ. ಅಪ್ಪ ಮಗನೇ ಅಭಿಮನ್ಯ ನಾನೇನು ಹೇಳಲಿ, ನೀನು ಇಂದ ಕೌರವರು ಕೂಡ ಕದನಕ್ಕೆ ಹೋಗುತ್ತೀಯೆಂದು ಸುಂದರ ಸಾರಥ್ಯ ಮುಖದಿಂದ ಕೇಳಿ ದುಃಖವನ್ನು ತಾಳಿ ಎದೆ ಒಡೆದು ಬೆದರಿ ಕಕ್ಕನೆ ಕಳವಳಿಸಿ ಚಿಗರಿಯ ಮರಿಯಂತೆ ಅಂತ ಕಾಲಕ್ಕ ಕೌರವರ ಬಳಗದಲ್ಲಿ ಸಿಕ್ಕರೆ ನಿನಗೆ ಸಂತಾನವಿಲ್ಲದಂತೆ ಕಂದ ಹೋಗಬೇಡ ಮುಂದ. ಅಮ್ಮ ಮಾತು ಸಿರಿಯೇ ಅಪ್ಪ ಮಗನೇ ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ ಕೇಳುವಂತವರಾಗಿರಿ. ನಾವಿನಿಂದ ಹೇಳುವಂತವರಾಗಿರಿ.
ಎಲೆಯನ್ನ ಕಡುಮೋಹದ ಮಾತೆ ಕೇಳು. ಮಾಡದೆ ಅಪ್ಪಣೆಯನ್ನು ಕೊಡು, ಚಿಂತೆಯನ್ನು ಬಿಟ್ಟು ಬಿಡು. ಅಮ್ಮ ಜನನೇ, ಅಪ್ಪ ಮಗನೇ, ಆ ದುಷ್ಟ ಕವರವರು ರಚಿಸಿದ ಚಕ್ರವೆಂಬ ಕೋಟೆಯನ್ನು ಕಂಡು ಕೋಟೆಯನ್ನು ಮುರಿದಕ್ಕೆ ಅಮ್ಮ ತಾಯಿ ಅಪ್ಪ ಮಗನೇ, ಕಡಲಲ್ಲಿ ಅಡಗಿರುವ ಒಡ ವಾಗ್ನಿಯಂತೆ ಹಿಡಿದು ದುಷ್ಟ ಕವರವರ ಶಿರವನ್ನು ಚೆಂಡಾಡುವೆ. ಈ ಕೋಯನ್ನ ಕರದಲ್ಲಿರೋ ಘಟಾಟೋಪಕ್ಕೆ ಶುಕ್ರ ಚಕ್ರಾದಿಗಳು ಬೆಪ್ಪನೆ ಬೆದರಿ ನಿದ್ರಿಸ್ತರಾಗುವರು. ಅಮ್ಮ ಜನನೇ, ಅಪ್ಪ ಮಗನೇ, ಆ ಕವರವರ ಪಾಡೇನು ಅವರಿಗೆ ಈಡೇನು. ಮಿಕ್ಕಿ ಮೀರಿದ ವೈರಿಗಳನ್ನು ಹೊಡೆದು ಬಡೆದು ಕಡಲ ಗರ್ಭಕ್ಕೆ ನೂಕುವೆನು. ಅಮ್ಮ ಜನನೇ, ಅಪ್ಪ ಮಗನೇ, ನಿನ್ನ ಪಾದ ಕೆರಗಿ ಹೇಳುವೆನಲ್ಲ, ವಚನವನ್ನು ತಡೆಯದೆ ಅಪ್ಪಣೆಯನ್ನು ಕಟ್ಟು ಅಂತಂಕಟ್ಟು ಕಳಿಸಮ್ಮ ಮಾತೆ ಪೂರಿತೆ. ಹೇ ಸುಂದರ ಕಂದಯ್ಯನೇ, ಎಷ್ಟು ಪರಿಯಿಂದ ಹೇಳಿದರೂ ಕೇಳಲಿಲ್ಲ, ನಿನ್ನ ಧ್ಯಾನಕ್ಕೆ ಬೇಸರ ಮಾಡಿದರೂ ಬಿಡಲಿಲ್ಲ. ಹೇ ಕಂದಯ್ಯನೇ, ಅಮ್ಮ ಜನನಿ, ಧ್ಯಾನಕ್ಕೆ ಬೇಸರ ಮಾಡಿದರೂ ಬಿಡಲಿಲ್ಲ. ಆ ಕಪಟ ಕೌರವರು ನಿನಗೆ ಮೋಸ ಮಾಡುವರು. ಕಪಟ ಕೌರವರು ಮಾಯಿಸುವ ಘಾತಕರಿರುವವರು. ಅಂತವ್ರು ಕೂಡ ನಿನ್ನ ಪಂಥೆಯನ್ನು ಸಾಗಿ ಬಂದಿದೆ. ಕಂದ ಮೆಚ್ಚುವೆನು ಮುಕುಂದ. ಎಲ್ಲ ಚಂದಿರ ಮುಖಿಯಾದ ಸುಂದರ ಮಾತೆ ಕೇಳು. ಇಂದಿನ ದಿವಸ ಸಭೆಯಲ್ಲಿ ಒಂದೊಂದು ಪರಿ ಹಂದಿಯಂತಿರುವ 101 ಮಂದಿ ಕವರವರ ಬಡಿ ವಾರವನ್ನು ತಂದು ಈ ಕಂದನ ಮುಂದೆ ಹೇಳುವಿಯಲ್ಲ, ನಾವೇನು ಅರಿಯದವನಲ್ಲ. ಅಮ್ಮ ಜನನೇ, ಅಪ್ಪ ಮಗನೇ, ಹಿಂದಕ್ಕೆ ಬಲಿರಾಮನು ತನ್ನ ಪುತ್ರಿಯಾದ ಕನಕಾಂಗಿಯನ್ನು ಎನ್ನ ಹೆಸರ ಮೇಲೆ ಇಟ್ಟು ಕಡೆಗೆ ಪಾಂಡವರಿಗೆ ಕೊಡುವುದಿಲ್ಲವೆಂದು ಕಡುಕೋಪದಿಂದ ಅಮ್ಮ ತಾಯಿ ಅಪ್ಪ ಮಗನೇ, ದೊಡ್ಡ ಕವರವನಿಗೆ ಕೊಟ್ಟ ಸುದ್ದಿಯನ್ನು ಕೇಳಿ ರಾಕ್ಷಸನ ಕಟ್ಟೋಗ್ರಹದಿಂದ ರಥವನ್ನೇರಿ ಪಂಥವನ್ನು ಕೂಗಿ ಸಂದೊಣಗೆ ಹಂದರದಲ್ಲಿರುವ ಹೆಣ್ಣನ್ನು ತಂದು ಮದುವೆಯಾಗಲಿಲ್ಲವೇ ತಾಯಿ? ಅಮ್ಮ ಜನನೇ, ಅಪ್ಪ ಮಗನೇ, ಅದರಂತೆ ಆ ಚೊಲ್ಲ ಕವರವರ ಸಲ್ಲು ಅಡಗಿಸಿ ಹುಲ್ಲು ಕಡ್ಡಿಯ ಮಿಡಿಸಿ ಆ ದುಷ್ಟ ಕವರವರು ರಚಿಸಿದ ಚಕ್ರವೆಂಬ ಕೋಟೆಯನ್ನು ಮರದಕ್ಕೆ ಬರುವೆನು. ತಡ ಮಾಡದೇನೆ ಆಜ್ಞೆಯನ್ನು ದಯಪಾಲಿಸ ಜನನೇ. ಕಂದಯ್ಯನೇ, ಆ ಬದ್ಧ ವೈರಿಗಳು ಕೂಡ ಜಿದ್ದ ಮಾಡಿ ಗೆದ್ದು ಬರ್ತೀನಿ. ನಂದು ಜಿದ್ದಿನ ಮಾತುಗಳು ಸರಿಯಲ್ಲ, ಈಗ ಮಾತ್ರ ಸಾಧ್ಯವಿಲ್ಲ. ವ್ಯರ್ಥ ಬುದ್ಧಿ ಆಡಿದ್ರೆ ಇಲ್ಲಿ ಫಲವಿಲ್ಲ. ಆ ಚಕ್ರಬಿಂಬ ಒಳಗರವ ಹಿಂಡಿನವರು ನಿನ್ನನ್ನು ಕಂಡ ಮಾತ್ರಕ್ಕೆ ಶಿರ ಚಂಡಾಡಿ ತುಂಡಸಿ ಬಿಡುವರು. ಕಂದಯ್ಯ ಹೋಗಬೇಡ ಮುಂದ. ಎಲ್ಲ ಸದ್ಗುಣ ಹಾರುಮಣಿ ಭೋಸಿತೆ ಕೇಳು. ಮೇಲಿದ ಕದನಕ್ಕೆ ಹೋಗಬೇಡೆಂಬುದು ರೀತಿಯೇ ಮುರಹರನ ಅಪ್ಪಣೆಯಿಂದ ಒಂದಾನೊಂದು ದಿವಸ ವೀರ ಷಣ್ಮುಖನು ಲೋಕಗಳಲ್ಲಿ ಸಪ್ತ ಸಾಗರವನ್ನು ಮೆರೆದಪ್ಪಿಸಿ ತಾರ್ಕಾಸುರ 101 ಮಂದಿ ದೈತ್ಯರಿಗೆ ಕ್ರೂರತನದಿಂದ ಸಂವಾದ ಮಾಡಲಿಲ್ಲವೇ? ಅಮ್ಮ ಜನನೇ, ಅಪ್ಪ ಮಗನೇ, ಜಗದೇಕ ವೀರನಾದ ಹನುಮಂತನು ಹುಟ್ಟಿದ ಕೂಡದ ಸೂರ್ಯನಾರಾಯಣನನ್ನು ನುಂಗುತ್ತಿದ್ದನು. ನೋಡಿದ ದೇವೇಂದ್ರನು ದಂಡೆತ್ತಿ ಬಂದು ಹನುಮಂತನ ಕೂಡ ರಣಗ್ರಹ ಮಾಡಲಿಲ್ಲವೇ? ಆ ಹನುಮಂತನಾದರೂ ಸಣ್ಣ ಹುಡುಗನಲ್ಲವೇ? ಹಾಗೆ ಅಮ್ಮ ತಾಯಿ ಆದಿಯೋಳು ದಕ್ಷ ಬ್ರಹ್ಮ ಪರಶಿವನ ಮೇಲೆ ಕೋಪಿಷ್ಟನಾಗಿ ಯಜ್ಞೆಯನ್ನು ಮಾಡುತ್ತಿದ್ದನು. ಪರಶಿವನ ಪಾದನೇತ್ರದಿಂದ ವೀರಭದ್ರನು ಜನಸಿ ಬಂದು ಆ ದಕ್ಷನನ್ನು ಸಂಹಾರ ಮಾಡಲಿಲ್ಲವೇ? ಅಮ್ಮ ಜನನೇ, ಅಪ್ಪ ಮಗನೇ, ಅದರಂತೆ ಲಂಕಾಧಿಪತಿಯಾದ ದಶಕ
ಕೆಟ್ಟ ರಾವಣರ ಸೊಕ್ಕು ಅಂಗದರ ತೊಟ್ಟಲದಿರುವಾಗಲೇ ಮಣ್ಣ ಮುಚ್ಚಿ ಬಿಡಿದಲ್ಲವೇ ಹಾಗೆ ಅದರಂತೆ ಆ ಚೊಲ್ಲ ಕವರವರ ಸಲ್ಲು ಅಡಗಿಸಿ ಬಾಯಲ್ಲಿ ಹುಲ್ಲು ಕಡ್ಡಿಯ ಬಿಡಿಸಿ ಅಮ್ಮ ಜನನೇ ಅಪ್ಪ ಮಗನೇ ಜೀವಕ್ಕೆ ಕಾಳಾಗಿ ಹೋಗಿ ಅಲಲಲ ಕವರವರ ಶಿರವನ್ನು ಕತ್ತರಿಸಿ ಬರುವನು ರವಿ ಚಾಕ್ರಿ ಅಪ್ಪಣೆಯನ್ನು ಕೊಡುವಂತವನಾಗು ಜನನೇ ರವಿ ಚಾಕ್ರಿ ಎಲ್ಲಿಯಾದ್ರೂ ಟೇಷನ್ ಕಡೆ ಬರ್ಬೇಕು. ಅಪ್ಪ ಮಗನೇ ಅಭಿಮನ್ಯನೇ ಅಮ್ಮ ಜನನಿ ಇದು ಅಲ್ಲದೆ ಮತ್ತಾದರೆ ಹೇಳ್ತೀನು ಕೇಳುವಂತವರಾಗಿ ಅದು ಏನಿರುವುದು ಚಂದನಿಂದ ಹೇಳುವಂತವರಾಗಿರಿ.
ಮಾಡಿದವರ ಅಪ್ಪಣೆಯನ್ನು ಲಕ್ಷ್ಯಕ್ಕೆ ತಾರದೆ ರಾಹುಲ ನಮಗ ಇಂದ್ರಜಿತನು ದ್ವಂದ್ವ ಕಾಳಗದಲ್ಲಿ ಹೇ ಕಂದಯ್ಯನೇ ಲಕ್ಷ್ಮಣನ ಹೊಡೆತಕ್ಕೆ ಸಾಯಲಿಲ್ಲವೇ? ಹೇ ಮಗನೇ, ನಿನಗಾದರ ಅಂತ ದುಷ್ಟ ಪರಿಣಾಮ ಬರಬಹುದು. ಕಂದ ಹೋಗಬೇಡ ಮುಂದ. ಅಮ್ಮ ಜನನಿ, ಅಪ್ಪ ಮಗನೇ, ಇದು ಅಲ್ಲದೆ ಮತ್ತಾದರೂ ಹೇಳುತ್ತೇನೆ, ಕೇಳುವಂತವರಾಗಿರಿ. ಏನಿಲ್ಲ